ಏನೂ ಇರಲಿ, ರಾಜಕೀಯದಲ್ಲಿ ಜೀವಂತ ಇರಬೇಕಾದ್ರೆ ಅಧಿಕಾರ ಬೇಕು ಅನ್ನೋ ಸಿದ್ಧಾಂತ ಇವತ್ತು ಸತೀಶ್ ಅವ್ರದ್ದು ಇರ್ಬೋದು, ಇನ್ನುಳಿದ ರಾಜಕಾರಣಿಗಳದ್ದು ಅದ ನಮ್ಮಲ್ಲಿ ದುಡ್ಡು ಮತ್ತು ಅಧಿಕಾರ ಇದ್ದರೆ ಜನ ನಮ್ಮ ಜೊತೆ ಇರ್ತಾರೆ, ಅವೆರಡೂ ಇಲ್ಲ ನಮ್ಮ ಜೊತೆ ಇರೋದಿಲ್ಲ. ಇದು ಸಾರ್ವಕಾಲಿಕ ಸತ್ಯನೂ ಹೌದು. ಆದರೆ ಇದೇ ರಾಜಕೀಯ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಅದು ಅವ್ರ ದೃಷ್ಟಿಯಲ್ಲಿ ಸರಿನ. ಆದರೆ ಇದನ್ನು ಬಿಟ್ಟು ಇದನ್ನು ಮೀರಿದ್ದು ಒಂದು ರಾಜಕೀಯ ಇರ್ತದೆ. ಗಾಂಧೀಜಿಯವ್ರು ಮಾಡಿದಂಥದ್ದು, ಅಂಬೇಡ್ಕರ್ ಅವ್ರು ಮಾಡಿದಂಥದ್ದು, ಜನರಿಗೆ ಒಳ್ಳೆಯದಾಗುವಂಥ ಒಂದು ವಿಚಾರ ಮಾಡಿದಂಥದ್ದು, ಅವು ಸಹಿತ ಅವ್ರು ನಿರಂತರ ಯಾವಾಗಲೂ ಉಳಿಯುವಂಥವು. ಇವು ತಾತ್ಕಾಲಿಕ ಅವ್ರ ಜೀವಿತಾವಧಿಯಲ್ಲಿ ಅಧಿಕಾರನ ಕೊಟ್ಕೊತ ಹೋಗ್ತಾ ಇರ್ಬೋದು. ಆದರೆ ಈ ಅಧಿಕಾರ ಎಷ್ಟು ಎಲ್ಲಿವರೆಗೆ ಸ್ವತಃ ಅವ್ರಿಗೂ ಗೊತ್ತದ. ಇದು ನಶ್ವರ ಅಂತೇಳಿ ಈ ಭಾವ ನಮ್ಮ ಸಿದ್ದರಾಮಯ್ಯಗಳು ಮಾತಾಡ್ತಾರೆ, ಅಧಿಕಾರ ನಶ್ವರ ಅಂತೇಳಿ. ಆ ಭಾವನೂ ಬರುವುದಿಲ್ಲ. ಏನೋ ಆಗಲಿ, ಸತೀಶ್ ಅವರ ಅನಾಲಿಸಿಸ್ ಇವತ್ತಿನ ರಾಜಕೀಯದಲ್ಲಿ ಅಧಿಕಾರ ಮತ್ತು ಹಣ ಮುಖ್ಯ ಅನ್ನೋದು ಮಾತ್ರ ಇವರ ಮಾತುಗಳಿಂದ. ಮತ್ತು 20 ವರ್ಷಗಳಿಂದ ಓಡುವಂಥ ಒಂದು ಏನು ಶಕ್ತಿ ಇತ್ತು ಸಿದ್ದರಾಮಯ್ಯ, ಅದು ಕಡಿಮೆ ಆಯಿತು ಅನ್ನೋ ಮಾತನ್ನು ಹೇಳ್ತಾ ಗಾಡಿ ಬಿಟ್ಟರು ಹೋಯಿತು. ಇನ್ನು ಮೈಸೂರು ಸೀಮಿತವಾಗಿ ಇರಲಿ ಅನ್ನುವಂಥ ಮಾತು, ನಾವು ನಮ್ಮ ಕೆಲಸ ಮಾಡ್ತೀವಿ ಅನ್ನೋಂಥ ಒಂದು ಧ್ವನಿನೂ ಅಲ್ಲಿತ್ತು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸಿದ್ದರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.